ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಪಾಕಿಸ್ತಾನದ ವಿರುದ್ಧ ಭಾರತದ ಚಕ್ರವ್ಯೂಹ ತಯಾರಾಗಿದೆ. ಭಾರತ ದಾಳಿ ಭೀತಿ ಟೆನ್ಷನ್ನಲ್ಲಿದೆ ಪಾಕಿಸ್ತಾನ. ಪಾಕ್ ವಿದೇಶಾಂಗ ಸಚಿವರಿಂದ ಮಿತ್ರ ರಾಷ್ಟ್ರಗಳಿಗೆ ಕರೆ. ಪದೇ ಪದೇ ಫೋನ್ ಡಯಲ್ ಮಾಡ್ತಿದ್ದಾನೆ ಇಶಾಕ್ ಧರ್. ಚೀನಾ, ಟರ್ಕಿ, ಅಜರ್ಬೈಜಾನ್ ಸಹಾಯಕ್ಕೆ ಬೇಡಿಕೆ. ಇನ್ನು ಬ್ರಿಟನ್, ಸೌದಿ ಅರೇಬಿಯಾ, ಫ್ರಾನ್ಸ್, ಇರಾನ್ ಜೊತೆ ಚರ್ಚೆ ಮಾಡ್ತಾ ಇದೆ. ಸದ್ಯ ಪಾಕಿಸ್ತಾನ ಜೊತೆ ನಿಂತಿರೋದು 3 ದೇಶ ಮಾತ್ರ. ನಂಬರ್ 1 ಚೀನಾ ಡೈರೆಕ್ಟಾಗಿ ಯಾವತ್ತೂ ಹೆಲ್ಪ್ ಮಾಡಿದ್ದಿಲ್ಲ, ಇಂಡೈರೆಕ್ಟಾಗಿ ಮಾಡ್ತಾ ಇರುತ್ತೆ. ಯಾಕೆ ಅಂತಂದರೆ ಚೀನಾ ಸಾಲ ಕೊಟ್ಟು ಬರ್ಬಾದಾಗಿ ಹೋಗಿದೆ. ಚೀನಾ ಗೊತ್ತಿದೆ ಇವರು ವಾಪಸ್ ಕೊಡಲ್ಲ ಅಂತೇಳಿ ಟೈಟ್ ಮಾಡಿಸ್ಬಿಟ್ಟು ಅವ್ರಿಗೆ ಏನಾಗಬೇಕಾಗಿದೆ, ಚೀನಾದವ್ರಿಗೆ ಈ ಅರಬ್ಬಿ ಸಮುದ್ರ ಇದೆಯಲ್ಲ, ಪಾಕಿಸ್ತಾನದ ಪಾಲಿಗೆ ಬರುವಂಥ ಅರಬ್ಬಿ ಸಮುದ್ರ, ಅಲ್ಲಿ ಅವರಿಗೆ ಜಾಗ ಬೇಕು. ಯಾರಿಗೆ? ಚೀನಾದವರಿಗೆ. ಅದು ಮಾತ್ರ ಅವ್ರಿಗಿರುವಂಥದ್ದು. ಸಾಲ ವಾಪಸ್ ಬರೋದಿಲ್ಲ ಅಂತ ಗೊತ್ತಿದೆ. ಆದರೆ ಚೀನಾವನ್ನು ನ್ಯೂಟ್ರಲ್ ಮಾಡೋದಕ್ಕೆ ನರೇಂದ್ರ ಮೋದಿ ಅವರಿಗಿರೋ ತಾಕತ್ತೇನು ಹೇಳಿ? ಈ ಬಾರಿ ಏನು ರಫ್ತಾಗ್ತಾ ಇದೆ ಅಮೇರಿಕಾಗೆ, $500 ಬಿಲಿಯನ್ ವಾರ್ಷಿಕವಾಗಿ ಏನು ರಫ್ತು ಮಾಡ್ತಾರೆ, ನಾವು $113 ಬಿಲಿಯನ್ ಆಮದು ಮಾಡ್ಕೋತೀವಿ. 26% ನಮ್ಮ ಕಂಪನಿಗಳಲ್ಲಿ ಚೀನಾ ವಸ್ತುಗಳನ್ನು ಬಳಸ್ಕೊಳ್ಬಹುದು ಅಂತ ಮಾಡಿದರೆ ಅಮೇರಿಕಾಗೆ ಕಳಿಸುವ $500 ಬಿಲಿಯನ್ ನಮಗೆ ಬಂದ್ಬಿಡುತ್ತೆ. ಆಗ ಮಾತುಕತೆ ಆಗ್ತಾ ಇದೆ. ಅದು ಚೀನಾ ಮಾತುಕತೆ ಮಾಡ್ತಾ ಇದೆ, ನಮ್ಮ ಏನು ವ್ಯಾಪಾರಿಗಳ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಆಗ ಕಂಡೀಷನ್ ಹಾಕ್ಬೋದು, ನೋಡಿ ನೀವು ನ್ಯೂಟ್ರಲ್ ಆಗಿರಿ, ನೀವು ಸಹಾಯ ಮಾಡ್ತಿರೋ ಮಾಡೋದಿಲ್ಲ ಬೇರೆ ವಿಚಾರ, ನೀವು ಎಂಟ್ರಿ ಆಗಬಾರ್ದು. ನರೇಂದ್ರ ಮೋದಿ ಅವ್ರಿಗೆ ಆ ತಾಕತ್ತಿರ್ಬೋದು. ನೋಡೋಣ ಏನಾಗುತ್ತೆ. ಚೀನಾ ಪಾಕಿಸ್ತಾನದ ಬಲು ಆಪ್ತ ದೇಶ. ಬಲು ಆಪ್ತ ಅಂತಂದ್ರೆ ಅದಕ್ಕೆಲ್ಲ ಯೂಸ್ ಆ್ಯಂಡ್ ಥ್ರೋ ಟಿಶ್ಯೂ ಪೇಪರ್ ಅಷ್ಟೇ. ಆದರೆ ಪಾಕ್ ಮೇಲೆ ಭಾರತ ದಾಳಿ ಮಾಡಿದರೆ ಚೀನಾಗೂ ನಷ್ಟ ಇದೆ. ಪಾಕಿಸ್ತಾನದಲ್ಲಿ ಕೋಟಿ ಹೂಡಿಕೆ ಮಾಡಿದೆ ಚೀನಾ. ಯುದ್ಧ ನಡೆದರೆ ಚೀನಾದ ಹೂಡಿಕೆಗಳಿಗೆ ಹೊಡೆತ ಫಿಕ್ಸ್. ಜೊತೆಗೆ ಈಗ ಅಮೇರಿಕಾದಿಂದ ರಕ್ಷಣೆ ಆಗಬೇಕಂದ್ರೆ ಭಾರತಕ್ಕೆ ಕಳಿಸ್ಬೇಕು ಅವರ ಐಟಮ್ಗಳನ್ನು. 50% ಐಟಮ್ ಅಮೇರಿಕಾದ ಬಂದರ್ನಲ್ಲಿ ಕೊಳೆಯುತ್ತಾ ಇದೆ. $500 ಬಿಲಿಯನ್ ಅಂತಂದರೆ ಕಾಂಜಿ ಪಿಂಜಿ ದುಡ್ಡಲ್ಲ. ನಂಬರ್ 2 ಟರ್ಕಿ ದೇಶ. ಇದು ಮುಸ್ಲಿಂ ದೇಶ ಟರ್ಕಿ, ಆದರೆ ಭಾಳ ಮಾಡರ್ನ್ ದೇಶ. ಅದು ಮುಸ್ಲಿಂ ದೇಶ. ಟರ್ಕಿಯಿಂದ ಕೂಡ ಸಹಾಯ ಆಗಿದೆ, ಒಂದು 3 ವಿಮಾನ ಕಳಿಸಿದ್ದಾರೆ. ಕಾಶ್ಮೀರ ವಿಷಯದಲ್ಲಿ ಪಾಕ್ ಬೆಂಬಲಿಸ್ತಾನೆ ಎಡೋರ್ಗನ್. ಇನ್ನು ಯುಎನ್ನಲ್ಲೂ ಪಾಕ್ ಪರ ಕಾಶ್ಮೀರ ವಿಷಯ ಎತ್ತಿದ್ದ ಟರ್ಕಿ. ಇನ್ನು ಪಾಕಿಸ್ತಾನಕ್ಕೆ ಟರ್ಕಿ ಶಸ್ತ್ರಾಸ್ತ್ರ ರಫ್ತು ಕೂಡ ಮಾಡಿದೆ. ನಂಬರ್ 3 ಅಜರ್ಬೈಜಾನ್. ಇದು ಕೂಡ ಮುಸ್ಲಿಂ ದೇಶ. ಪಾಕ್ ಅಜರ್ಬೈಜಾನ್ ಮಧ್ಯೆ ಸೇನಾ ಒಪ್ಪಂದ ಏರ್ಪಟ್ಟಿದೆ. 2 ದೇಶ ಜಂಟಿ ಸಮರಾಭ್ಯಾಸವನ್ನು ಕೂಡ ಮಾಡ್ತಾ ಇದೆ. ಭಾರತ ಬೆನ್ನಿಗೆ ಇವರೆಲ್ಲ ನಿಂತಿದ್ದಾರೆ. ಹಾಗಿದ್ರೆ ಭಾರತ ಬೆನ್ನಿಗೆ ಯಾರೆಲ್ಲ ನಿಂತಿದ್ದಾರೆ? ಅಮೇರಿಕ ಈ ಬಾರಿ ಸಪೋರ್ಟ್ ಮಾಡ್ತಾ ಇದೆ ಭಾರತಕ್ಕೆ. ಮತ್ತು ನಾನು ಹೇಳಿದ್ನಲ್ಲ, ಅವರ ಬೋಯಿಂಗ್ ವಿಮಾನ ಇದೆಯಲ್ಲ 183, ನಮ್ಗೆ ಕೊಟ್ಟರೆ ನಾವು ತಗೋತೀವಿ. 1000 ಬೇಕು, ನಮಗೆ 1000 ಬೇಕು ಬೋಯಿಂಗ್ ವಿಮಾನ. ಅವ್ರು ಚೀನಾ ಕಳಿಸ್ತಾರೆ, ಚೀನಾ ತಗೋತಾ ಇಲ್ಲ, ನಮ್ಗೆ ಬೇಡ ಅಂತ. ನಮ್ಮಲ್ಲೇನು ಹೇಳಿ ಲಾಭ? ನಮ್ಮಲ್ಲಿ 140 ಕೋಟಿ. ನೋಡಿ ಜನಗಳು ಎಷ್ಟು ಲಾಭ ಆಗುತ್ತೆ ಅಂತೇಳಿ. ಅಮೇರಿಕಾದ ರಷ್ಯಾವರೆಗೆ, ಇಸ್ರೇಲಿಂದ ಫ್ರಾನ್ಸ್ವರೆಗೆ ಉಗ್ರ ದಾಳಿ ಬೆನ್ನಲ್ಲೇ ಭಾರತವನ್ನು ಬೆಂಬಲಿಸಿದ ಇಸ್ರೇಲ್. ಈ ದಾಳಿಯನ್ನು ಹಮಾಸ್ ದಾಳಿಗೆ ಹೋಲಿಸಿದ್ದ ಇಸ್ರೇಲ್, ಮತ್ತು ಇಸ್ರೇಲೇ ನಮಗೆ ಮಾಹಿತಿ ಕೊಡ್ತು, ನಮ್ಮಲ್ಲಿ ಏನಾಗುತ್ತೆ ನೆಕ್ಸ್ಟ್ ನಿಮ್ಮಲ್ಲಿ ಆಗುತ್ತೆ. ಸೊ ಹಾಗಾಗಿ ಇವರ ಸಹಾಯ ಅಂದರೆ ನೀವು ಏಕಾಏಕಿ ಇದಕ್ಕೆಲ್ಲ ಬೇಕಿರೋದೇನು ಗೊತ್ತಾ? ಪಾಕಿಸ್ತಾನವೇ ಇದನ್ನು ಮಾಡಿದ್ದೆ ಅಂತ ಸಾಕ್ಷ್ಯಗಳು ಸಿಕ್ಕಿಬಿಟ್ರೆ ನರೇಂದ್ರ ಮೋದಿ ಯಾರನ್ನು ಕೇಳಬೇಕಾಗಿಲ್ಲ. ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಪಾಕಿಸ್ತಾನದ ವಿರುದ್ಧ ಭಾರತದ ಚಕ್ರವ್ಯೂಹ ತಯಾರಾಗಿದೆ. ಭಾರತ ದಾಳಿ ಭೀತಿ ಟೆನ್ಷನ್ನಲ್ಲಿದೆ ಪಾಕಿಸ್ತಾನ. ಪಾಕ್ ವಿದೇಶಾಂಗ ಸಚಿವರಿಂದ ಮಿತ್ರ ರಾಷ್ಟ್ರಗಳಿಗೆ ಕರೆ. ಪದೇ ಪದೇ ಫೋನ್ ಡಯಲ್ ಮಾಡ್ತಿದ್ದಾನೆ ಇಶಾಕ್ ಧರ್. ಚೀನಾ, ಟರ್ಕಿ, ಅಜರ್ಬೈಜಾನ್ ಸಹಾಯಕ್ಕೆ ಬೇಡಿಕೆ. ಇನ್ನು ಬ್ರಿಟನ್, ಸೌದಿ ಅರೇಬಿಯಾ, ಫ್ರಾನ್ಸ್, ಇರಾನ್ ಜೊತೆ ಚರ್ಚೆ ಮಾಡ್ತಾ ಇದೆ. ಸದ್ಯ ಪಾಕಿಸ್ತಾನ ಜೊತೆ ನಿಂತಿರೋದು 3 ದೇಶ ಮಾತ್ರ. ನಂಬರ್ 1 ಚೀನಾ ಡೈರೆಕ್ಟಾಗಿ ಯಾವತ್ತೂ ಹೆಲ್ಪ್ ಮಾಡಿದ್ದಿಲ್ಲ, ಇಂಡೈರೆಕ್ಟಾಗಿ ಮಾಡ್ತಾ ಇರುತ್ತೆ. ಯಾಕೆ ಅಂತಂದರೆ ಚೀನಾ ಸಾಲ ಕೊಟ್ಟು ಬರ್ಬಾದಾಗಿ ಹೋಗಿದೆ. ಚೀನಾ ಗೊತ್ತಿದೆ ಇವರು ವಾಪಸ್ ಕೊಡಲ್ಲ ಅಂತೇಳಿ ಟೈಟ್ ಮಾಡಿಸ್ಬಿಟ್ಟು ಅವ್ರಿಗೆ ಏನಾಗಬೇಕಾಗಿದೆ, ಚೀನಾದವ್ರಿಗೆ ಈ ಅರಬ್ಬಿ ಸಮುದ್ರ ಇದೆಯಲ್ಲ, ಪಾಕಿಸ್ತಾನದ ಪಾಲಿಗೆ ಬರುವಂಥ ಅರಬ್ಬಿ ಸಮುದ್ರ,
ಅಲ್ಲಿ ಅವರಿಗೆ ಜಾಗ ಬೇಕು. ಯಾರಿಗೆ? ಚೀನಾದವರಿಗೆ. ಅದು ಮಾತ್ರ ಅವ್ರಿಗಿರುವಂಥದ್ದು. ಸಾಲ ವಾಪಸ್ ಬರೋದಿಲ್ಲ ಅಂತ ಗೊತ್ತಿದೆ. ಆದರೆ ಚೀನಾವನ್ನು ನ್ಯೂಟ್ರಲ್ ಮಾಡೋದಕ್ಕೆ ನರೇಂದ್ರ ಮೋದಿ ಅವರಿಗಿರೋ ತಾಕತ್ತೇನು ಹೇಳಿ? ಈ ಬಾರಿ ಏನು ರಫ್ತಾಗ್ತಾ ಇದೆ ಅಮೇರಿಕಾಗೆ, $500 ಬಿಲಿಯನ್ ವಾರ್ಷಿಕವಾಗಿ ಏನು ರಫ್ತು ಮಾಡ್ತಾರೆ, ನಾವು $113 ಬಿಲಿಯನ್ ಆಮದು ಮಾಡ್ಕೋತೀವಿ. 26% ನಮ್ಮ ಕಂಪನಿಗಳಲ್ಲಿ ಚೀನಾ ವಸ್ತುಗಳನ್ನು ಬಳಸ್ಕೊಳ್ಬೋದು ಅಂತ ಮಾಡಿದರೆ ಅಮೇರಿಕಾಗೆ ಕಳಿಸುವ $500 ಬಿಲಿಯನ್ ನಮಗೆ ಬಂದ್ಬಿಡುತ್ತೆ. ಆಗ ಮಾತುಕತೆ ಆಗ್ತಾ ಇದೆ. ಅದು ಚೀನಾ ಮಾತುಕತೆ ಮಾಡ್ತಾ ಇದೆ, ನಮ್ಮ ಏನು ವ್ಯಾಪಾರಿಗಳ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಆಗ ಕಂಡೀಷನ್ ಹಾಕ್ಬೋದು, ನೋಡಿ ನೀವು ನ್ಯೂಟ್ರಲ್ ಆಗಿರಿ, ನೀವು ಸಹಾಯ ಮಾಡ್ತಿರೋ ಮಾಡೋದಿಲ್ಲ ಬೇರೆ ವಿಚಾರ, ನೀವು ಎಂಟ್ರಿ ಆಗಬಾರ್ದು. ನರೇಂದ್ರ ಮೋದಿ ಅವ್ರಿಗೆ ಆ ತಾಕತ್ತಿರ್ಬೋದು. ನೋಡೋಣ ಏನಾಗುತ್ತೆ. ಚೀನಾ ಪಾಕಿಸ್ತಾನದ ಬಲು ಆಪ್ತ ದೇಶ. ಬಲು ಆಪ್ತ ಅಂತಂದ್ರೆ ಅದಕ್ಕೆಲ್ಲ ಯೂಸ್ ಆ್ಯಂಡ್ ಥ್ರೋ ಟಿಶ್ಯೂ ಪೇಪರ್ ಅಷ್ಟೇ. ಆದರೆ ಪಾಕ್ ಮೇಲೆ ಭಾರತ ದಾಳಿ ಮಾಡಿದರೆ ಚೀನಾಗೂ ನಷ್ಟ ಇದೆ. ಪಾಕಿಸ್ತಾನದಲ್ಲಿ ಕೋಟಿ ಕೋಟಿ ಹೂಡಿಕೆ ಮಾಡಿದೆ ಚೀನಾ. ಯುದ್ಧ ನಡೆದರೆ ಚೀನಾದ ಹೂಡಿಕೆಗಳಿಗೆ ಹೊಡೆತ ಫಿಕ್ಸ್. ಜೊತೆಗೆ ಈಗ ಅಮೇರಿಕಾದಿಂದ ರಕ್ಷಣೆ ಆಗಬೇಕಂದ್ರೆ ಭಾರತಕ್ಕೆ ಕಳಿಸ್ಬೇಕು ಅವರ ಐಟಮ್ಗಳನ್ನು. 50% ಐಟಮ್ ಅಮೇರಿಕಾದ ಬಂದರ್ನಲ್ಲಿ ಕೊಳೆಯುತ್ತಾ ಇದೆ. $500 ಬಿಲಿಯನ್ ಅಂತಂದರೆ ಕಾಂಜಿ ಪಿಂಜಿ ದುಡ್ಡಲ್ಲ. ನಂಬರ್ 2 ಟರ್ಕಿ ದೇಶ. ಇದು ಮುಸ್ಲಿಂ ದೇಶ ಟರ್ಕಿ, ಆದರೆ ಭಾಳ ಮಾಡರ್ನ್ ದೇಶ. ಅದು ಮುಸ್ಲಿಂ ದೇಶ. ಟರ್ಕಿಯಿಂದ ಕೂಡ ಸಹಾಯ ಆಗಿದೆ, ಒಂದು 3 ವಿಮಾನ ಕಳಿಸಿದ್ದಾರೆ. ಕಾಶ್ಮೀರ ವಿಷಯದಲ್ಲಿ ಪಾಕ್ ಬೆಂಬಲಿಸ್ತಾನೆ ಎಡೋರ್ಗನ್. ಇನ್ನು UN ವಿಷಯದಲ್ಲೂ UN-ನಲ್ಲೂ ಪಾಕ್ ಪರ ಕಾಶ್ಮೀರ ವಿಷಯ ಎತ್ತಿದ್ದ ಟರ್ಕಿ. ಇನ್ನು ಪಾಕಿಸ್ತಾನಕ್ಕೆ ಟರ್ಕಿ ಶಸ್ತ್ರಾಸ್ತ್ರ ರಫ್ತು ಕೂಡ ಮಾಡಿದೆ. ನಂಬರ್ 3 ಅಜರ್ಬೈಜಾನ್. ಇದು ಕೂಡ ಮುಸ್ಲಿಂ ದೇಶ. ಪಾಕ್ ಅಜರ್ಬೈಜಾನ್ ಮಧ್ಯೆ ಸೇನಾ ಒಪ್ಪಂದ ಏರ್ಪಟ್ಟಿದೆ. ಎರಡೂ ದೇಶ ಜಂಟಿ ಸಮರಾಭ್ಯಾಸವನ್ನು ಕೂಡ ಮಾಡ್ತಾ ಇದೆ. ಭಾರತ ಬೆನ್ನಿಗೆ ಇವರೆಲ್ಲ ನಿಂತಿದ್ದಾರೆ. ಹಾಗಿದ್ರೆ ಭಾರತ ಬೆನ್ನಿಗೆ ಯಾರೆಲ್ಲ ನಿಂತಿದ್ದಾರೆ? ಅಮೇರಿಕ ಈ ಬಾರಿ ಸಪೋರ್ಟ್ ಮಾಡ್ತಾ ಇದೆ ಭಾರತಕ್ಕೆ. ಮತ್ತು ನಾನು ಹೇಳಿದ್ನಲ್ಲ, ಅವರ ಬೋಯಿಂಗ್ ವಿಮಾನ ಇದೆಯಲ್ಲ 183, ನಮ್ಗೆ ಕೊಟ್ಟರೆ ನಾವು ತಗೋತೀವಿ. 1000 ಬೇಕು, ನಮಗೆ 1000 ಬೇಕು ಬೋಯಿಂಗ್ ವಿಮಾನ. ಅವರು ಚೀನಾ ಕಳಿಸ್ತಾರೆ, ಚೀನಾ ತಗೋತಾ ಇಲ್ಲ, ನಮ್ಗೆ ಬೇಡ ಅಂತ. ನಮ್ಮಲ್ಲೇನು ಹೇಳಿ ಲಾಭ? ನಮ್ಮಲ್ಲಿ 140 ಕೋಟಿ. ನೋಡಿ ಜನಗಳು ಎಷ್ಟು ಲಾಭ ಆಗುತ್ತೆ ಅಂತೇಳಿ. ಅಮೇರಿಕಾದ ರಷ್ಯಾವರೆಗೆ, ಇಸ್ರೇಲಿಂದ ಫ್ರಾನ್ಸ್ವರೆಗೆ ಉಗ್ರ ದಾಳಿ ಬೆನ್ನಲ್ಲೇ ಭಾರತವನ್ನು ಬೆಂಬಲಿಸಿದ ಇಸ್ರೇಲ್. ಈ ದಾಳಿಯನ್ನು ಹಮಾಸ್ ದಾಳಿಗೆ ಹೋಲಿಸಿದ್ದ ಇಸ್ರೇಲ್, ಮತ್ತು ಇಸ್ರೇಲೇ ನಮಗೆ ಮಾಹಿತಿ ಕೊಡ್ತು, ನಮ್ಮಲ್ಲಿ ಏನಾಗುತ್ತೆ ನೆಕ್ಸ್ಟ್ ನಿಮ್ಮಲ್ಲಿ ಆಗುತ್ತೆ. ಸೊ ಹಾಗಾಗಿ ಇವರ ಸಹಾಯ ಅಂದರೆ ನೀವು ಏಕಾಏಕಿ ಇದಕ್ಕೆಲ್ಲ ಬೇಕಿರೋದೇನು ಗೊತ್ತಾ? ಪಾಕಿಸ್ತಾನವೇ ಇದನ್ನು ಮಾಡಿದ್ದೆ ಅಂತ ಸಾಕ್ಷ್ಯಗಳು ಸಿಕ್ಕಿಬಿಟ್ರೆ ನರೇಂದ್ರ ಮೋದಿ ಯಾರನ್ನು ಕೇಳಬೇಕಾಗಿಲ್ಲ. ನಮಗೆ ಹೊಡೆದೇ ನಾವು ಹೊಡಿತಾ ಇದ್ದೀವಿ. ಈಗಿರೋದು ಆ ಉಗ್ರಗಾಮಿಗಳು ಪಾಕಿಸ್ತಾನ ಬೆಂಬಲಿತವ, ಹೌದಾ ಅಲ್ವೋ? ಅಷ್ಟು ಬೇಕು. ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಪಾಕಿಸ್ತಾನದ ವಿರುದ್ಧ ಭಾರತದ ಚಕ್ರವ್ಯೂಹ ತಯಾರಾಗಿದೆ. ಭಾರತ ದಾಳಿ ಭೀತಿ, ಟೆನ್ಷನ್ನಲ್ಲಿದೆ ಪಾಕಿಸ್ತಾನ. ಪಾಕ್ ವಿದೇಶಾಂಗ ಸಚಿವರಿಂದ ಮಿತ್ರ ರಾಷ್ಟ್ರಗಳಿಗೆ ಕರೆ. ಪದೇ ಪದೇ ಫೋನ್ ಡಯಲ್ ಮಾಡ್ತಿದ್ದಾನೆ ಇಶಾಕ್ ಧರ್. ಚೀನಾ, ಟರ್ಕಿ, ಅಜರ್ಬೈಜಾನ್ ಸಹಾಯಕ್ಕೆ ಬೇಡಿಕೆ. ಇನ್ನು ಬ್ರಿಟನ್, ಸೌದಿ ಅರೇಬಿಯಾ, ಫ್ರಾನ್ಸ್, ಇರಾನ್ ಜೊತೆ ಚರ್ಚೆ ಮಾಡ್ತಾ ಇದೆ. ಸದ್ಯ ಪಾಕಿಸ್ತಾನ ಜೊತೆ ನಿಂತಿರೋದು 3 ದೇಶ ಮಾತ್ರ. ನಂಬರ್ 1 ಚೀನಾ ಡೈರೆಕ್ಟಾಗಿ ಯಾವತ್ತೂ ಹೆಲ್ಪ್ ಮಾಡಿದ್ದಿಲ್ಲ, ಇಂಡೈರೆಕ್ಟಾಗಿ ಮಾಡ್ತಾ ಇರುತ್ತೆ. ಯಾಕೆ ಅಂತಂದರೆ, ಚೀನಾ ಸಾಲ ಕೊಟ್ಟು ಬರ್ಬಾದಾಗಿ ಹೋಗಿದೆ. ಚೀನಾ ಗೊತ್ತಿದೆ ಇವರು ವಾಪಸ್ ಕೊಡಲ್ಲ ಅಂತೇಳಿ ಟೈಟ್ ಮಾಡಿಸ್ಬಿಟ್ಟು ಅವ್ರಿಗೆ ಏನಾಗಬೇಕಾಗಿದೆ? ಚೀನಾದವ್ರಿಗೆ ಈ ಅರಬ್ಬಿ ಸಮುದ್ರ ಇದೆಯಲ್ಲ, ಪಾಕಿಸ್ತಾನದ ಪಾಲಿಗೆ ಬರುವಂಥ ಅರಬ್ಬಿ ಸಮುದ್ರ, ಅಲ್ಲಿ ಅವರಿಗೆ ಜಾಗ ಬೇಕು. ಯಾರಿಗೆ? ಚೀನಾದವರಿಗೆ. ಅದು ಮಾತ್ರ ಅವ್ರಿಗಿರುವಂಥದ್ದು. ಸಾಲ ವಾಪಸ್ ಬರೋದಿಲ್ಲ ಅಂತ ಗೊತ್ತಿದೆ. ಆದರೆ ಚೀನಾವನ್ನು ನ್ಯೂಟ್ರಲ್ ಮಾಡೋದಕ್ಕೆ ನರೇಂದ್ರ ಮೋದಿ ಅವರಿಗಿರೋ ತಾಕತ್ತೇನು ಹೇಳಿ? ಈ ಬಾರಿ ಏನು ರಫ್ತಾಗ್ತಾ ಇದೆ ಅಮೇರಿಕಾಗೆ, $500 ಬಿಲಿಯನ್ ವಾರ್ಷಿಕವಾಗಿ ಏನು ರಫ್ತು ಮಾಡ್ತಾರೆ, ನಾವು $113 ಬಿಲಿಯನ್ ಆಮದು ಮಾಡ್ಕೋತೀವಿ. 26% ನಮ್ಮ ಕಂಪನಿಗಳಲ್ಲಿ ಚೀನಾ ವಸ್ತುಗಳನ್ನು ಬಳಸ್ಕೊಳ್ಬೋದು ಅಂತ ಮಾಡಿದರೆ ಅಮೇರಿಕಾಗೆ ಕಳಿಸುವ $500 ಬಿಲಿಯನ್ ನಮಗೆ ಬಂದ್ಬಿಡುತ್ತೆ. ಆಗ ಮಾತುಕತೆ ಆಗ್ತಾ ಇದೆ. ಅದು ಚೀನಾ ಮಾತುಕತೆ ಮಾಡ್ತಾ ಇದೆ, ನಮ್ಮ ಏನು ವ್ಯಾಪಾರಿಗಳ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಆಗ ಕಂಡೀಷನ್ ಹಾಕ್ಬೋದು, ನೋಡಿ ನೀವು ನ್ಯೂಟ್ರಲ್ ಆಗಿರಿ, ನೀವು ಸಹಾಯ ಮಾಡ್ತಿರೋ ಮಾಡೋದಿಲ್ಲ ಬೇರೆ ವಿಚಾರ, ನೀವು ಎಂಟ್ರಿ ಆಗಬಾರ್ದು. ನರೇಂದ್ರ ಮೋದಿ ಅವ್ರಿಗೆ ಆ ತಾಕತ್ತಿರ್ಬೋದು. ನೋಡೋಣ ಏನಾಗುತ್ತೆ.
ಚೀನಾ ಪಾಕಿಸ್ತಾನದ ಬಲು ಆಪ್ತ ದೇಶ. ಬಲು ಆಪ್ತ ಅಂತಂದ್ರೆ ಅದಕ್ಕೆಲ್ಲ ಯೂಸ್ ಆ್ಯಂಡ್ ಥ್ರೋ ಟಿಶ್ಯೂ ಪೇಪರ್ ಅಷ್ಟೇ. ಆದರೆ ಪಾಕ್ ಮೇಲೆ ಭಾರತ ದಾಳಿ ಮಾಡಿದರೆ ಚೀನಾಗೂ ನಷ್ಟ ಇದೆ. ಪಾಕಿಸ್ತಾನದಲ್ಲಿ ಕೋಟಿ ಕೋಟಿ ಹೂಡಿಕೆ ಮಾಡಿದೆ ಚೀನಾ. ಯುದ್ಧ ನಡೆದರೆ ಚೀನಾದ ಹೂಡಿಕೆಗಳಿಗೆ ಹೊಡೆತ ಫಿಕ್ಸ್. ಜೊತೆಗೆ ಈಗ ಅಮೆರಿಕಾದಿಂದ ರಕ್ಷಣೆ ಆಗಬೇಕಂದ್ರೆ ಭಾರತಕ್ಕೆ ಕಳಿಸ್ಬೇಕು ಅವರ ಐಟಮ್ಗಳನ್ನು. 50% ಐಟಮ್ ಅಮೆರಿಕಾದ ಬಂದರ್ನಲ್ಲಿ ಕೊಳೆಯುತ್ತಾ ಇದೆ. $500 ಬಿಲಿಯನ್ ಅಂತಂದರೆ ಕಾಂಜಿ ಪಿಂಜಿ ದುಡ್ಡಲ್ಲ. ನಂಬರ್ 2 ಟರ್ಕಿ ದೇಶ. ಇದು ಮುಸ್ಲಿಂ ದೇಶ ಟರ್ಕಿ, ಆದರೆ ಭಾಳ ಮಾಡರ್ನ್ ದೇಶ. ಅದು ಮುಸ್ಲಿಂ ದೇಶ. ಟರ್ಕಿಯಿಂದ ಕೂಡ ಸಹಾಯ ಆಗಿದೆ. ಒಂದು 3 ವಿಮಾನ ಕಳಿಸಿದ್ದಾರೆ. ಕಾಶ್ಮೀರ ವಿಷಯದಲ್ಲಿ ಪಾಕ್ ಬೆಂಬಲಿಸ್ತಾನೆ ಎಡೋರ್ಗನ್. ಇನ್ನು UN ವಿಷಯದಲ್ಲೂ UN-ನಲ್ಲೂ ಪಾಕ್ ಪರ ಕಾಶ್ಮೀರ ವಿಷಯ ಎತ್ತಿದ್ದ ಟರ್ಕಿ. ಇನ್ನು ಪಾಕಿಸ್ತಾನಕ್ಕೆ ಟರ್ಕಿ ಶಸ್ತ್ರಾಸ್ತ್ರ ರಫ್ತು ಕೂಡ ಮಾಡಿದೆ. ನಂಬರ್ 3 ಅಜರ್ಬೈಜಾನ್. ಇದು ಕೂಡ ಮುಸ್ಲಿಂ ದೇಶ. ಪಾಕ್ ಅಜರ್ಬೈಜಾನ್ ಮಧ್ಯೆ ಸೇನಾ ಒಪ್ಪಂದ ಏರ್ಪಟ್ಟಿದೆ. 2 ದೇಶ ಜಂಟಿ ಸಮರಾಭ್ಯಾಸವನ್ನು ಕೂಡ ಮಾಡ್ತಾ ಇದೆ. ಭಾರತ ಬೆನ್ನಿಗೆ ಇವರೆಲ್ಲ ನಿಂತಿದ್ದಾರೆ. ಹಾಗಿದ್ರೆ ಭಾರತ ಬೆನ್ನಿಗೆ ಯಾರೆಲ್ಲ ನಿಂತಿದ್ದಾರೆ? ಅಮೆರಿಕ ಈ ಬಾರಿ ಸಪೋರ್ಟ್ ಮಾಡ್ತಾ ಇದೆ ಭಾರತಕ್ಕೆ. ಮತ್ತು ನಾನು ಹೇಳಿದ್ನಲ್ಲ, ಅವರ ಬೋಯಿಂಗ್ ವಿಮಾನ ಇದೆಯಲ್ಲ 183, ನಮ್ಗೆ ಕೊಟ್ಟರೆ ನಾವು ತಗೋತೀವಿ. 1000 ಬೇಕು, ನಮಗೆ 1000 ಬೇಕು ಬೋಯಿಂಗ್ ವಿಮಾನ. ಅವರು ಚೀನಾ ಕಳಿಸ್ತಾರೆ, ಚೀನಾ ತಗೋತಾ ಇಲ್ಲ, ನಮ್ಗೆ ಬೇಡ ಅಂತ. ನಮ್ಮಲ್ಲೇನು ಹೇಳಿ ಲಾಭ? ನಮ್ಮಲ್ಲಿ 140 ಕೋಟಿ. ನೋಡಿ ಜನಗಳು ಎಷ್ಟು ಲಾಭ ಆಗುತ್ತೆ ಅಂತೇಳಿ. ಅಮೆರಿಕದ ರಷ್ಯಾವರೆಗೆ, ಇಸ್ರೇಲಿಂದ ಫ್ರಾನ್ಸ್ವರೆಗೆ ಉಗ್ರ ದಾಳಿ ಬೆನ್ನಲ್ಲೇ ಭಾರತವನ್ನು ಬೆಂಬಲಿಸಿದ ಇಸ್ರೇಲ್. ಈ ದಾಳಿಯನ್ನು ಹಮಾಸ್ ದಾಳಿಗೆ ಹೋಲಿಸಿದ್ದ ಇಸ್ರೇಲ್, ಮತ್ತು ಇಸ್ರೇಲೇ ನಮಗೆ ಮಾಹಿತಿ ಕೊಡ್ತು, ನಮ್ಮಲ್ಲಿ ಏನಾಗುತ್ತೆ ನೆಕ್ಸ್ಟ್ ನಿಮ್ಮಲ್ಲಿ ಆಗುತ್ತೆ. ಸೊ ಹಾಗಾಗಿ ಇವರ ಸಹಾಯ ಅಂದರೆ ನೀವು ಏಕಾಏಕಿ ಇದಕ್ಕೆಲ್ಲ ಬೇಕಿರೋದೇನು ಗೊತ್ತಾ? ಪಾಕಿಸ್ತಾನವೇ ಇದನ್ನು ಮಾಡಿದ್ದೆ ಅಂತ ಸಾಕ್ಷ್ಯಗಳು ಸಿಕ್ಕಿಬಿಟ್ರೆ ನರೇಂದ್ರ ಮೋದಿ ಯಾರನ್ನು ಕೇಳಬೇಕಾಗಿಲ್ಲ.